ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ವೆಡ್ಡಿಂಗ್ ಆಲ್ಬಮ್ ವಿಡಿಯೋನ ತೋರಿಸಿದ್ದೆ. ಅದರದ್ದೇ ಕಂಟಿನ್ಯೂಷನ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಹಸ್ಬೆಂಡ್ ಮನೆಗೆ ಬರೋವರೆಗಿಂದು ಸ್ಟೋರಿಯನ್ನು ಹೇಳಿದ್ದೆ. ಈಗ ನೆಕ್ಸ್ಟ್ ಡೇ ನನ್ನ ಮದುವೆ ಆಗಿದ್ದು ಸ್ಯಾಟರ್ಡೆ ಸಂಡೇ ನವೆಂಬರ್ 1 ಆ್ಯಂಡ್ 2 3ನೇ ತಾರೀಕು ಮಂಡೇ ಸೋಮವಾರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇಟ್ಕೊಂಡಿದ್ರು. ಕಾರ್ತಿಕ್ ಮಾಸ ಆಗಿತ್ತು, ಹಾಗಾಗಿ ನಾನ್ ವೆಜ್ಜನ್ನು ಮಾಡೋ ಹಾಗಿರಲಿಲ್ಲ, ಬೀಗ್ರೂಟ ಮಾಡೋ ಹಾಗಿಲ್ಲ. ಅಪ್ಪನ ಮನೆ ಕಡೆ ಎಲ್ಲ ಕಾರ್ತಿಕ್ ಮಾಸದಲ್ಲಿ ಯಾರೋ ನಾನ್ ವೆಜ್ಜನ್ನು ತಿನ್ನಲ್ಲ, ಹಾಗಾಗಿ ಸಿಹಿ ಅಡುಗೆಯನ್ನು ಮಾಡಿಸಿದ್ರು. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ರು. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿ ಚೌಟ್ರಿ ಇದೆ, ನಿತ್ಯಾನಂದ ಕಲ್ಯಾಣ ಮಂಟಪ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಅವ್ರದ್ದೇ ಮಿನಿ ಹಾಲ್ ಇದೆ, ಅಲ್ಲಿ ಊಟವನ್ನು ಇಟ್ಕೊಂಡಿದ್ರು ಬಂದವರಿಗೆಲ್ಲರಿಗೂ. ಹಸ್ಬೆಂಡ್ ಮನೆ ಕಡೆಯಿಂದ ಸ್ವಲ್ಪ ಜನ ಇದ್ದರು. ಇನ್ನು ನಮ್ಮ ಫ್ಯಾಮಿಲಿ ಎಲ್ಲರನ್ನ ಕರೆದಿದ್ವಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಕರೆದಿದ್ವಿ, ಸ್ವಲ್ಪ ಜನನ ಊಟ ಮಾಡಿದ್ವಿ. ಈ ವಿಡಿಯೋದಲ್ಲಿ ನೀವು ಹಸ್ಬೆಂಡ್ಗೆ ಅರಿಶಿನ ಹಚ್ಚಿದ್ದು ಮತ್ತು ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಫೋಟೋಸ್ ಮುಖಾಂತರ ನೋಡ್ತಾ ಹೋಗ್ತೀರಾ. ನಾವು ಚೌಟ್ರಿಗೆ ಹೋದ್ಮೇಲೆ ಯಾವುದೇ ಥರ ರಿಸೆಪ್ಷನ್ ಎಲ್ಲ ಏನೂ ಇರಲಿಲ್ಲ, ಹಾಗಾಗಿ ನಾವು ಯಾವುದೇ ಫೋಟೋಗ್ರಾಫರ್ ಏನೂ ಕರೆಸಿರಲಿಲ್ಲ. ಅವರು ಫೋಟೋಸ್ ಏನೂ ತೆಗೆದಿಲ್ಲ. ಬಂದವನ್ನೆಲ್ಲ ಇನ್ವೈಟ್ ಮಾಡಿ ಊಟ ಮಾಡಿಕೊಂಡು ಹೋಗ್ತಿದ್ರು ಅಷ್ಟೇ, ಅದೇನು ಫೋಟೋ ವಿಡಿಯೋಸ್ ಇಲ್ಲ. ಈಗ ನೀವು ಫಸ್ಟು ಹಸ್ಬೆಂಡ್ಗೆ ಅರಿಶಿನ ಹಚ್ಚೋದನ್ನು ನೋಡ್ತೀರಾ. ನನ್ನ ಆಲ್ಬಮ್ ವಿಡಿಯೋದಲ್ಲಿ ನೀವು ನನಗೆ ಅರಿಶಿನ ಹಚ್ಚೋದನ್ನು ನೋಡಿದ್ದೀರಾ. ಆ್ಯಕ್ಚುಲಿ 2-3 ಸಲ ಅರಿಶಿನವನ್ನು ಹಚ್ತಾರೆ, ಅದು ರೂಢಿಯಂತೆ. ಮನೇಲಿ ಚಪ್ರ ಹಾಕೋ ದಿನ ಒಂದು ಸಲ ಅರಿಶಿನವನ್ನು ಹಚ್ತಾರೆ, ಅದಾದಮೇಲೆ ಚೌಟ್ರಿಯಲ್ಲಿ ಒಂದು ಸಲ ಅರಿಶಿನವನ್ನು ಹಚ್ಚಿ ನೀರೊಯ್ತಾರೆ ಧಾರೆಗೂ ಮುಂಚೆ. ಹಸ್ಬೆಂಡ್ಗೆ ಅರಿಶಿನ ಹಚ್ಚಿದ್ದು ನನ್ನ ಆಲ್ಬಂಬಲ್ಲಿ ಚೌಟ್ರಿಯಲ್ಲಿ ಹಚ್ಚಿದ್ನ ನೋಡಿದ್ರಿ, ಇದು ಮನೆಯಲ್ಲಿ ಹಚ್ತಾ ಇರೋದು. ಚಪ್ರ ಹಾಕಿದ ನಂತರ ಫಸ್ಟು ಅರಿಶಿನವನ್ನು ಹಚ್ಚಿ ಶಾಸ್ತ್ರವನ್ನು ಶುರು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಚಪ್ರವನ್ನು ಹಾಕಿ ಅರಿಶಿನಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು, ಮನೆ ದೇವರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು, ಅಡುಗೆ ಎಲ್ಲ ಆಗ್ತಾಯಿತ್ತು. ಆಗ ಹಸ್ಬೆಂಡ್ ಕಾಲ್ ಮಾಡಿ ಕೇಳಿದ್ರು, ಅರಿಶಿನ ಹಚ್ಚೋಕ್ಕೆ ಯಾರೂ ಇಲ್ಲ, ನಿಮ್ಮ ಮನೆಯಿಂದನೇ ಕಳಿಸಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅರಿಶಿನ ಹಚ್ಚೋದನ್ನ ಬಿಟ್ಟು ಫಸ್ಟ್ ಹಸ್ಬೆಂಡ್ಗೆ ಅರಿಶಿನ ಹಚ್ಚಲಿಕ್ಕೆ ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ತಮ್ಮ ಎಲ್ಲ ಬಂದು ಚಪ್ರ ಹಾಕೋಕ್ಕೆ ಸಪೋರ್ಟ್ ಮಾಡಿ, ಹಾಗೆಯೇ ಅರಿಶಿನವನ್ನು ಹಚ್ಚಿ ಅವರಿಗೆ ನೀರು ಇದು ನಮ್ಮ ಅರಿಶಿನಕ್ಕೆ ಅಂತ ಬಂದಿದ್ದಾರೆ. ನಾನು ಈಗ ಕೇಳ್ತಾ ಇರ್ತೀನಿ, ನಮ್ಮ ಆಶ್ರಮದಲ್ಲಿ ನಮ್ಮ ಮನೆಯವರಂದರೆ ತುಂಬಾ ಇಷ್ಟಪಡ್ತಾರೆ, ತಮ್ಮನ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಹಾಗೆ ಮಗನ ಸ್ಥಾನದಲ್ಲೂ ಕೂಡ ಇಟ್ಟಿದ್ದಾರೆ. ನಾನು ಈಗ ಯಾವಾಗಾದರೂ ಒಂದ್ಸತಿ ಕೇಳ್ತಾ ಇರ್ತೀನಿ, ಯಾಕೆ ನಮ್ಮ ಮನೆಯಿಂದ ಅರಿಶಿನ ಹಚ್ಚೋದಕ್ಕೆ ಕರೆಸಿದ್ರಿ, ಆಶ್ರಮದಲ್ಲೇ ಎಷ್ಟೊಂದು ಜನ ಇದ್ರಲ್ವಾ, ಯಾರಾದ್ರೂ ಕರೆದಿದ್ರು ಬರ್ತಾಯಿದ್ರು ಅಂತ ಹೇಳ್ತೀನಿ. ಅಯ್ಯೋ ನನಗೆ ಗೊತ್ತಿರಲಿಲ್ಲ ಕಣೆ, ಆ ಥರ ಕರಿಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ತಾರೆ ಹಸ್ಬೆಂಡು. ನಮ್ಮ ಆಶ್ರಮದಲ್ಲಿ ನನ್ನ ಹಸ್ಬೆಂಡ್ನ ಎಲ್ಲರೂ ತಮ್ಮನ ರೀತಿಯಲ್ಲಿ ನೋಡಿ ತುಂಬಾ ಖುಷಿ ಪಡ್ತಾರೆ, ಹಾಗಾಗಿ ಅವ್ರು ಬಂದು ಅರಿಶಿನ ಹಚ್ತಾ ಇದ್ರು. ಇವ್ರಿಗೆ ಕರಿಯೋಕ್ಕೆ ಗೊತ್ತಾಗಿಲ್ಲ ಅಷ್ಟೇ. ಹಸ್ಬೆಂಡ್ ಮನೆ ಕಡೆಯವರು ದೂರದಿಂದ ಆಗಿರೋದ್ರಿಂದ ಯಾರು ಬಂದಿರಲಿಲ್ಲ. ನನ್ನ ರಿಲೇಟಿವ್ಸೇ ಹೋಗಿ ಅರಿಶಿನ ಹಚ್ಚಿ ನೀರನ್ನು ಉಯ್ದ್ರು. ಹಾಗೇನೆ ನಾನು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ನನ್ನ ಮದುವೆಗೂ ಮುಂಚೆ ಏನು ಕೇರ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ನನಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಮದುವೆಗೆ ಅಂತ ಹೇಳಿದ್ದೆ. ಮದುವೆ ಆದಮೇಲೆ ತುಂಬಾ ಕೇರ್ ಮಾಡಿದ್ರು. ಅವರಿಗೆ ವರ್ಕ್ ಪ್ರೆಷರು, ಮದುವೆ ಕೆಲಸ ಎಲ್ಲ ಇದ್ದಿದ್ದರಿಂದ ನನ್ನನ್ನು ಕೇರ್ ಮಾಡೋ ಅಷ್ಟು ಟೈಮು ಕೂಡ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಆಲ್ಬಮ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ. ಮದುವೆ ಆಗಿ ಹಸ್ಬೆಂಡ್ ಮನೆಗೆ ಹೋಗಿದ್ದೀವಿ. ಅವತ್ತು ರಾತ್ರಿ ಕಳೀತು. ನೆಕ್ಸ್ಟ್ ಡೇ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆದು ಫೋಟೋಸನ್ನು ನೋಡ್ತಾ ಹೋಗ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಸ್ಬೆಂಡ್ ಮನೆ ಕಡೆ ನೆಲ ಒರೆಸೋ ಶಾಸ್ತ್ರ ಅಂತ ಮಾಡ್ತಾರಂತೆ. ನಮ್ಮ ಮೈಸೂರು ಕಡೆ ಯಾವುದೇ ಥರ ಮಾಡಲ್ಲ, ಮದುವೆ ಆಗಿ ತುಂಬ ದಿನಗಳಾದಮೇಲೆ ಮಾಡಿಸ್ಬೋದೇನೋ, ಮದುವೆ ಆದ ತಕ್ಷಣ ಮಾಡಿಸೋದಿಲ್ಲ. ಹಸ್ಬೆಂಡ್ ಮನೆಯವರು ಹೇಳ್ತಾಯಿದ್ರು ನೆಲ ಒರೆಸೋ ಶಾಸ್ತ್ರ ಇದೆ ಮಾಡಬೇಕು ಅಂತ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಗೊತ್ತಿತ್ತಲ್ಲ ಮೈಸೂರು ಕಡೆ ಮಾಡೋದಿಲ್ಲ ಅಂತ ಹೇಳಿ, ಅವರು ಇಲ್ಲ ಪುರೋಹಿತರು ಬಂದುಬಿಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ನಾನಕ್ಕೆ ಕಳಿಸಿದ್ರು. ಅದಾದಮೇಲೆ ಸ್ನಾನ ಮುಗಿಸಿ ಬಂದು ಮನೆ ದೇವರ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೂತ್ಕೊಂಡು ಪೂಜೆಯನ್ನು ಬೇಗನೆ ಮುಗಿಸ್ಕೊಂಡ್ವಿ. ಒಂದು 7:30ಗೆ ಶುರು ಮಾಡಿ 10 o'clockಗೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಗೆಸ್ಟ್ ಎಲ್ಲ ಬರ್ತಾರೆ, ರಿಸೀವ್ ಮಾಡ್ಕೋಬೇಕು. ಇವರೊಬ್ಬರೇ ಮೇನ್ ಆಗಿ ಇದ್ದಿದ್ದ ಕಾರಣ ಅಲ್ಲಿ ಎಲ್ಲವನ್ನ ನೋಡ್ಕೋಬೇಕು. ಹಾಗೇನೆ ಅಲ್ಲಿ ಚೌಟ್ರಿಲಿ ಅಡುಗೆ ಆಗ್ತಿದೆ, ಅದರದ್ದೆಲ್ಲ ಕಾಲೆಲ್ಲ ರಿಸೀವ್ ಮಾಡಬೇಕಿರುತ್ತೆ, ಪ್ರತಿಯೊಂದನ್ನು ಕೇಳಬೇಕಿರುತ್ತೆ, ಹೇಳಬೇಕಿರುತ್ತೆ ಅನ್ನೋದಕ್ಕೋಸ್ಕರ ಪೂಜೆಯನ್ನು ಬೇಗ ಮುಗಿಸ್ಕೊಂಡ್ರು. ಅಮ್ಮನ ಮನೆ ಕಡೆಯಿಂದ ಎಲ್ಲರೂ ಬಂದಿದ್ರು. ಬಂದು ಪೂಜೆಯನ್ನ ಅಟೆಂಡ್ ಮಾಡಿ ಪ್ರಸಾದವನ್ನ ತಗೊಂಡು ಟಿಫನ್ ಅನ್ನ ಮನೆಗೆ ತರಿಸಿದ್ರು. ಟಿಫನ್ ಅನ್ನ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಹೋಗ್ತೀವಿ. ಚೌಟ್ರಿಯಲ್ಲಿ ನಾವು ಫೋಟೋ ವಿಡಿಯೋ ಏನು ಮಾಡಿಸಿಲ್ಲ, ಯಾವುದೇ ರಿಸೆಪ್ಷನ್ ಇರಲಿಲ್ಲ, ಹಾಗಾಗಿ ಯಾವುದು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಯಾರು ಬಂದಿರಲಿಲ್ಲ. ಬಂದ ಗೆಸ್ಟ್ನೆಲ್ಲ ರಿಸೀವ್ ಮಾಡಿ
ಅಡುಗೆಯನ್ನು ಮಾಡಿಸಿದ್ರು, ಎಲ್ಲರೂ ಊಟ ಮಾಡಿಕೊಂಡು ಹೋಗ್ತಿದ್ರು. ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಒಂದು ಸೀರೆನ ತಗೊಳ್ಬೇಕು ಅನ್ನೋದು ಕಾನ್ಸೆಪ್ಟ್ ಕೂಡ ನನಗೆ ಆಗ ಗೊತ್ತಿರಲಿಲ್ಲ. ಫ್ಯಾನ್ಸಿ ಸ್ಯಾರಿಗಳು, ಬಾರ್ಡರ್ ಸ್ಯಾರಿಗಳು ಅದೆಲ್ಲ ತಗೊಂಡಿದ್ದೆ. ಅದರ ರೇಷ್ಮೆ ಸೀರೆ ತಗೋಬೇಕಿತ್ತಂತೆ ಪೂಜೆಗೆ, ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಚಪ್ರದಲ್ಲಿ ಹುಟ್ಟಿದ್ದ ರೇಷ್ಮೆ ಸೀರೆನ ಉಟ್ಟಿದ್ದೀನಿ. ವಿಳ್ಳೆ ಶಾಸ್ತ್ರಕ್ಕೆ ಉಟ್ಕೊಂಡಿದ್ನಲ್ಲ ಅದೇ ಸೀರೆನ ಉಟ್ಕೊಂಡಿದ್ದೀನಿ. ಹಾಗೇನೆ ನನ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಸೀರೆ ಉಡಕ್ ಬಂದಿಲ್ಲ, ಆದಷ್ಟು ಸೀರೆ ಉಡಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೇನೆ ನಾನೇ ಕೂಡ ಮೇಕಪ್ ಅನ್ನ ಮಾಡ್ಕೊಂಡಿದ್ದು, ಯಾವುದೇ ಪಾರ್ಲರ್ ಅವ್ರನ್ನ ಮೇಕಪ್ಗೆ ಕರೆದಿರ್ಲಿಲ್ಲ. ನಾವು ಫಸ್ಟ್ ಮದ್ವೆ ಆದ್ಮೇಲೆ ಫಸ್ಟ್ ಬಾಡಿಗೆ ಮನೆ ಅಂತ ಹೋಗಿದ್ ಮನೆ, ಅಲ್ಲಿ ಸ್ವಲ್ಪ ಫೋಟೋಸ್ ಅನ್ನ ತೆಗೆದಿದ್ದಾರೆ. ಮದ್ವೆ ಆದ್ಮೇಲೆ ದೇವಸ್ಥಾನಗಳಿಗೆ ಹೋಗಿದೀವಿ. ಚಾಮುಂಡಿ ಬೆಟ್ಟ, ಮಹದೇಶ್ವರನ ಬೆಟ್ಟ, ಮನೆ ದೇವರ ದೇವಸ್ಥಾನ, ಆಶ್ರಮಕ್ಕೆ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಅಮ್ಮನ ಮನೆಯಲ್ಲಿ ಹೊಸ ಮದ್ವೆ ಹೆಣ್ಣು ಗಂಡಿಗೆ ಪಾತ್ ಪೂಜೆಯನ್ನ ಮಾಡ್ತಾರೆ. ಗಂಡಿಗೆ ಹೆಣ್ಣಿನ ಕೈಲಿ ಪಾತ್ ಪೂಜೆಯನ್ನ ಮಾಡಿಸ್ತಾರೆ. ಅದೇ ವಿಡಿಯೋನ ನೋಡ್ತಾ ಇದ್ದೀರಾ. ಆಗ ವಿಡಿಯೋ ಮಾಡಿರೋದು ಫೋನಿಂದ. ಆ ವಿಡಿಯೋ ಆಗಿಂದನೇ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಯಾವಾಗಾದ್ರೂ ನೋಡಬೇಕು ಅನ್ಸಾಗ ನೋಡ್ತೀನಿ. ನಾನು ಆಡಿಯೋ ಹಾಕಿಲ್ಲ. ತುಂಬಾನೇ ರೇಗಿಸ್ಕೊಂಡು ಪೂಜೆಯನ್ನೆಲ್ಲ ಮಾಡ್ತಾರೆ. ಫಸ್ಟ್ ಟೈಮ್ ಗಂಡಂಗೆ ಪಾತ್ ಪೂಜೆಯನ್ನ ಮಾಡಿಸ್ತಾರಲ್ಲ, ಹಾಗೇನೆ ಮಾಡ್ತಾ ಇರೋದು. ಹಾಗೇನೆ ಹಸ್ಬೆಂಡ್ಗೆ ರಜಾ ಇರಲಿಲ್ಲ. ಅವರು HDFC ವರ್ಕ್ ಮಾಡ್ತಾ ಇದ್ರು. 15 days ರಜಾ ತಗೊಂಡಿದ್ರು ಮದುವೆಗೋಸ್ಕರ. ಮದುವೆಗೂ ಮುಂಚೆ 1 ವಾರ, ಮದುವೆಗೆ 1 ವಾರ, 2 ವಾರ ರಜಾ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾವು ಎಲ್ಲೂ ಹೊರಗಡೆ ಹೋಗಿಲ್ಲ, ಹನಿಮೂನ್ ಹತ್ರ ಎಲ್ಲ ಹೋಗಿಲ್ಲ. ಅಂದ್ರೆ ತಕ್ಷಣಕ್ಕೆ ಹೋಗಿಲ್ಲ, ಸ್ವಲ್ಪ ದಿನಗಳು ಕಳೆದ ಮೇಲೆ ಹೋಗಿದ್ದೀವಿ. ಹಾಗೇನೆ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಇಲ್ಲಿ ಮೆಹಂದಿ ಹಾಕಿರೋದು, ಫುಲ್ಲು 2 ಕೈಗೆ ಬ್ಯಾಂಗಲ್ ಹಾಕಿರೋದು, ಅದೆಲ್ಲ ನನ್ನ ಹಸ್ಬೆಂಡ್ಗೆ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಒಂಥರ ಹೆಸಿಟೇಟ್ ಆಗ್ತಾ ಇತ್ತು. ನೀನು ಅದೆಲ್ಲ ತೆಗೆದು ಬಿಡು, ನಾವು ಓಡಾಡೋಣ ಅಂತೆಲ್ಲ ಹೇಳೋರು. ಅದು ಆ ಥರ ಎಲ್ಲ ತೆಗಿಯೋ ಹಾಗೆಲ್ಲ 9 ದಿನ ಆ ಥರ ಎಲ್ಲ ಇರಬೇಕು ಅಂತೆಲ್ಲ ಹೇಳಿದೆ. ಅವ್ರಿಗೆ ಎಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡು ಹೆಂಗ್ ಬರ್ತೀಯ ಹೊರಗಡೆ ಅಂತೆಲ್ಲ ಕೇಳೋರು. ಹಾಗೇನೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಇಲ್ಲಿ ಮೈಸೂರು ಅಷ್ಟೇ ಓಡಾಡಿದ್ದೀವಿ. ಅದಾದಮೇಲೆ ದೇವಸ್ಥಾನಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿ ಹೋಗಿದ್ವಿ, ನಾವು ಹನಿಮೂನ್ ಅಂತ ಎಲ್ಲೆಲ್ಲ ಹೋಗಿದ್ವಿ ಅನ್ನೋದನ್ನ ವಿತ್ ಫೋಟೋ ಜೊತೆ ನಾನು ಶೇರ್ ಮಾಡ್ತೀನಿ. ವಿತ್ ಸ್ಟೋರಿ, ವಿತ್ ಫೋಟೋ ಜೊತೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಹಾಗೇನೆ ನನ್ನ ಚಾನಲ್ನಲ್ಲಿ ನನ್ನ ವೆಡ್ಡಿಂಗ್ ಆಲ್ಬಮ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಿತ್ ಸ್ಟೋರಿ ಜೊತೆ ವಿಡಿಯೋನ ಕೂಡ ನೋಡ್ಬೋದು. ಹಾಗೆಯೇ ಎಂಗೇಜ್ಮೆಂಟ್ ಆಲ್ಬಮನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ಆಲ್ಬಮನ್ನು ನೋಡ್ತಾ ಹಾಗೆಯೇ ಸ್ಟೋರಿಯನ್ನು ಕೂಡ ಕೇಳ್ಬೋದು. ಹಾಗೆಯೇ ನಮ್ಮದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತಲೂ ಕೂಡ ನಾವು ಸ್ಟೋರಿಯನ್ನು ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ವಿಡಿಯೋ ಕೂಡ ಮಾಡಿದ್ದೀವಿ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಹಾಗೆಯೇ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ಗೆ ನಾನು ಫಸ್ಟ್ ಮಾಡಿಕೊಟ್ಟ ಊಟದ ಫೋಟೋ ಕೂಡ ಶೇರ್ ಮಾಡಿದ್ದೀನಿ. ಮದುವೆ ಆದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಅಂತ ಫಸ್ಟ್ ಟೈಮು ಅಡುಗೆಯನ್ನು ಮಾಡಿ ಊಟವನ್ನು ಬಡಿಸಿದ್ದೆ. ಅದರದ್ದು ಫೋಟೋ ಪಿಕ್ಕನ್ನು ತೆಗೆದಿಟ್ಕೊಂಡಿದ್ವಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಎಂಡಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ಕ್ಯಾರೆಟ್ ಪಲ್ಯ ಮಾಡಿದ್ದೆ, ಬೇಳೆ ಸಾಂಬಾರನ್ನು ಮಾಡಿದ್ದೆ. ಹಾಗೆಯೇ ಚಪಾತಿ ಮಾಡೋಣ ಅಂತ ಗೋಧಿ ಹಿಟ್ಟಿರಲಿಲ್ಲ, ಹಾಗಾಗಿ ಮೈದಾ ಹಿಟ್ಟು ಇತ್ತು. ಮೈದಾ ಹಿಟ್ಟಲ್ಲೇ ರೋಟಿ ಥರ ಮಾಡಿದ್ದೀನಿ. ಚಪಾತಿ ಬೇಕಂತ ಕೇಳಿದ್ರು ಅವ್ರು, ಹಾಗಾಗಿ ರೋಟಿಯನ್ನು ಮಾಡಿದ್ದೀನಿ. ಅದೇ ನಾನು ನನ್ನ ಹಸ್ಬೆಂಡ್ಗೆ ಫಸ್ಟು ಮದುವೆ ಆದಮೇಲೆ ಊಟವನ್ನು ಅಡುಗೆಯನ್ನು ಮಾಡಿಕೊಟ್ಟಿರೋದು. ಮದುವೆಗೂ ಮುಂಚೆ ಹೋಗಿ ಬರೋದು ಆ ಥರ ಎಲ್ಲ ಏನಾದರೂ ಮಾತಾಡೋದಕ್ಕೆಲ್ಲ ಬರುವಾಗೆಲ್ಲ ಮಾಡಿದ್ದೀವಿ. ಮದುವೆ ಆದಮೇಲೆ ನಾನು ಫಸ್ಟ್ ಮಾಡಿಕೊಟ್ಟಿದ್ದ ಊಟ ಅದು. ಹಾಗೆಯೇ ಮದುವೆಗೂ ಮುಂಚೆನೇ ನಾನು ಎಲ್ಲ ಅಡುಗೆಗಳನ್ನು ಕೂಡ ಮಾಡ್ತಿದ್ದೆ. ಮುದ್ದೆಯಿಂದ ಹಿಡಿದು ಎಲ್ಲ ಥರ ಅಡುಗೆಗಳನ್ನು ಮಾಡ್ತಿದ್ದೆ. ಹಾಗಾಗಿ ಮದುವೆ ಆಗಿ ಹೋದ್ಮೇಲೂ ನನಗೆ ಅಡುಗೆ ಮಾಡೋದು ಕಷ್ಟ ಆಗಲಿಲ್ಲ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.